ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ತುಂಬಾ ಪವರ್ಫುಲ್ ಆಗಿರುವಂತಹ ಎನರ್ಜಿ ಜೊತೆಗೆ ಹಾಗೆ ಚಾನಲೈಸ್ ಮೆಸೇಜ್ ಜೊತೆಗೆ ಈ ಒಂದು ರೀಡಿಂಗ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ಆಗಿದೆ. ಓಕೆ, ಸೊ ಯಾಕೆ ಇದು ರಿಪೀಟಾಗಿ ಹೇಳ್ತಿದ್ದೀನಿ ಅಂದರೆ, ನಾನು ಮೆಡಿಟೇಷನ್ಗೆ ಕೂತಾಗ ಬಂದಿರುವಂತಹ ಚಾನಲೈಸ್ ಮೆಸೇಜ್ ಇವಾಗಿನ ಈ ಒಂದು ರೀಡಿಂಗಲ್ಲಿ ಬರುತ್ತೆ. ಓಕೆ, ಸೊ ನಿಮ್ಮಿಂದ ದೂರ ಆಗಿರುವಂತಹ ಆ ವ್ಯಕ್ತಿ ಈಗ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬಿಲೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಇದೊಂದು ಜನರಲ್ ರೀಡಿಂಗ್, ನೆನಪಿರಲಿ. ಇದರಲ್ಲಿ ಬರುವಂತಹ ಪ್ರತಿಯೊಂದು ಮೆಸೇಜಸ್ಗಳು ನಿಮಗೊಬ್ಬರಿಗೆ ಅನ್ವಯ ಆಗಬೇಕು, ಇದು ಬರೋದು ನಿಮಗೊಬ್ಬರಿಗೆ ಅಂತಲೇ ಇರಲ್ಲ. ಸೊ ತುಂಬ ಜನ ಬ್ಯೂಟಿಫುಲ್ ಸೋಲ್ನ ಕನೆಕ್ಟ್ ಮಾಡಿ ನಾನಿಲ್ಲಿ ಮಾಡುವಂತಹ ರೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮದಲ್ಲದಂತಹ ಎನರ್ಜಿಗಳನ್ನ ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ. ಓಕೆ, ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ತಗೊಳ್ಬೇಕಂತ ಇದ್ದೀರಾ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ? ಸೊ ಹಾಗಾಗಿ ಮನಸ್ಸಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ನೀವೆಲ್ಲೋ ಕುತ್ಕೊಂಡಿರ್ತೀರಾ, ನಿಮ್ಮ ಎನರ್ಜಿನ ಇಲ್ಲಿ ಕನೆಕ್ಟ್ ಮಾಡಿ ಯೂನಿವರ್ಸ್ ನಿಮ್ಮವರೆಗೆ ತಲುಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಮಿರಾಕಲ್ ಅಂತಾನೆ ವಿಷಯ ಅಲ್ವಾ? ಸೊ ಹಾಗಾಗಿ ಮನಸ್ಸಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ 3 ಸಲ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಹಾಗೆ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಆ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ. ಮನಸ್ಸಲ್ಲಿ ಅವ್ರ ಹೆಸರನ್ನ 3 ಸಲ ಹೇಳ್ಕೊಳ್ಳಿ. ಈಗ ನಾನು ಕ್ಯಾಂಡಲ್ನ ಹಚ್ತೀನಿ. ಈಗಲೂ ಅಷ್ಟೇ ಅವರ ಹೆಸರನ್ನ ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ತೀರ. ಓಕೆ, ಎಸ್. ಆದಿಪರಾಶಕ್ತಿ ಜಗನ್ಮಾತೆ ಅಮ್ಮ, ಏನಿದೆ ಎನರ್ಜಿ ಏನು ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ ಓಕೆ, ಇಲ್ಲೊಂದು ಕಣ್ಣೀರಿನ ಆಕಾರ ಪಡ್ಕೊಂಡಿರುವಂತಹ ಎನರ್ಜಿ, ನಿಮ್ಮನ್ನು ಕಳ್ಕೊಂಡಂತಹ ನೋವು ಅವರನ್ನ ಒಂದು ಕಡೆ ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ನಿಮ್ಮನ್ನ ನೋಯಿಸಿದೀನಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಿರುವಂತಹ ಎನರ್ಜಿ ಕೂಡ ಅವರಲ್ಲಿ ಇದೆ. ಅವರು ಹೊರಗಡೆ ನೋಡೋದಕ್ಕೆ ತುಂಬಾ ನಗ್ನಗ್ತಾ ಲೈಫಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನನ್ನಷ್ಟು ಸುಖಿ ಜೀವನ ಯಾರೂ ಮಾಡ್ತಾ ಇಲ್ಲ ಭೂಮಿ ಮೇಲೆ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ಅವರ ಒಳಗಡೆ ಒಂದು ರೀತಿಯ ಒಂದು ಶೂನ್ಯತೆ ಭಾವ, ಅಂದರೆ ಅವ್ರ ಮನಸ್ಸಿನ ಒಳಗಡೆ ಒಂದು ಶೂನ್ಯತೆಯ ಭಾವ, ಪಶ್ಚಾತ್ತಾಪದ ಭಾವ, ಹಾಗೆ ಆ ನೋವಿನ ಒಂದು ಕ್ಷಣ ಅವರನ್ನ ಪ್ರತಿದಿನ ಅವರನ್ನ ಕೊಲ್ತಾ ಇದೆ. ಓಕೆ, ಇಲ್ಲಿ ಪಶ್ಚಾತ್ತಾಪ ಅಂತ ಹೇಳಿದಾಗ ನಿಮಗೆ ಅವರಿಲ್ಲಿ ನೋವು ಕೊಡೋದಿಕ್ಕೆ ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮಿಂದ ದೂರ ಆಗಿ ಬೇರೆಯವ್ರ ಜೊತೆ ಕನೆಕ್ಟ್ ಅಲ್ಲಿ ಇರುವಂತಹ ಎನರ್ಜಿ ಬರ್ತಿದೆ. ಅದು ನಿಮಗೆ ಗೊತ್ತಿದೆ ಕೂಡ, ಬೇರೆಯವ್ರ ಜೊತೆಗೆ ಅವ್ರಿಗೆ ಕನೆಕ್ಷನ್ ಇದೆ ಅನ್ನೋಂತಹ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಅವ್ರು ಅನ್ಕೊಂಡಿದ್ದಾರೆ ನಿಮಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ. ಈಗ ಕಣ್ ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ್ರೆ ನನಗೆ ಮಾತ್ರ ಕಾಣಿಸಲ್ಲ ಬೇರೆಯವರಿಗೆಲ್ಲ ಕಾಣಿಸಲ್ಲ ಅಂತ ಹೇಳ್ಕೊಂಡು ಹಿಂಗೆ ಅನ್ಕೊಂಡಿರತ್ತೆ, ನಿಮಗೂ ಕಾಣಿಸಲ್ಲ ಬೇರೆಯವ್ರಿಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಆ ಥರ. ಓಕೆ, ನಿಮ್ಮ ಪರ್ಸನಿಗೆ ನಿಮಗೆಲ್ಲ ವಿಷಯ ಗೊತ್ತಿದೆ ಅನ್ನೋದು ಅವರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಪರ್ಸನ್ ಬೇರೆಯವರಿಗೆ ಅಂದರೆ ಒಂದು ಎಂಗೇಜ್ಮೆಂಟ್ ಅಥವಾ ಮದುವೆ ಅಂತ ಫಿಕ್ಸ್ ಆಗಿರುವಂತಹ ಎನರ್ಜಿ ಕೂಡ ಇದೆ. ಅವ್ರ ಮನಸ್ಸಲ್ಲಿ ಕಾಡ್ತಾ ಇದೆ, ಅವರಿಗೆ ನಿಮಗೆ ಮೋಸ ಮಾಡಿದ್ದೀನಲ್ಲ, ಮೋಸ ಮಾಡಿಬಿಟ್ನಲ್ಲ, ಮೋಸ ಮಾಡಿದ್ದೀನಿ ಅನ್ನೋಂತಹ ಪಶ್ಚಾತ್ತಾಪ ಅವರಿಗೆ ಪ್ರತಿ ಕ್ಷಣ ಅವರನ್ನ ಕೊಲ್ತಾ ಇದೆ. ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೋಡಿದಾಗ ನೀವೆಲ್ಲ ಒಂದ್ ಕಡೆ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ನೋ ಒಂದು ಎನರ್ಜಿ ಕೂಡ ಬರ್ತಿದೆ. ಅವ್ರು ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ರು, ನಿಮ್ಮ ಜೀವನನ ನಿಮ್ ಬದುಕಕ್ಕೆ ಬಿಡ್ತಾ ಇರಲಿಲ್ಲ, ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರು. ಓಕೆ, ಇದೆಲ್ಲದೂ ಕೂಡ ಅವ್ರಿಗೆ ಇವಾಗ ಪಶ್ಚಾತ್ತಾಪ ಕಾಡ್ತಾ ಇದೆ. ಓಕೆ, ಈ ಎಲ್ಲ ಪಶ್ಚಾತ್ತಾಪದ ಜೊತೆಯಲ್ಲಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು, ಆ ಪಶ್ಚಾತ್ತಾಪದ ಭಾವವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರಿಗಿದೆ ಪಶ್ಚಾತ್ತಾಪ ಜೊತೆಗೆ ಒಂದಷ್ಟು ಅವರ ಪರಿಸ್ಥಿತಿಗಳು ಕೂಡ ಅವರಿಗೆ ಅಡ್ಡಿ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಮದುವೆ ಎಂಗೇಜ್ಮೆಂಟ್ ಅನ್ನೋದು ಮನೆಯವರ ಒತ್ತಾಯಕ್ಕೆ ನಡೀತಾ ಇರಬಹುದು.
ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಇದೆ ನಿಮ್ಮಿಬ್ರು ಮಧ್ಯ. ಕ್ಯಾಸ್ಟ್ ಆ ಹುಡುಗಿ ಬೇಡ, ಹುಡುಗ ಬೇಡ ಅಂತ ಹೇಳಿಲ್ಲ ಒಂದ್ ಕಡೆ. ಫೋರ್ಸ್ಫುಲಿ ಅವರಿಗೆ ಬೇರೆ ಮದುವೆ ಮಾಡ್ತಿರುವಂತಹ ಒಂದು ಎನರ್ಜಿ ಇದೆ. ಅಂದ್ರೆ ಹುಡುಗ ಹುಡುಕ್ತಾ ಇರೋದು, ಅಥವಾ ಆಲ್ರೆಡಿ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿರಬಹುದು, ಅಥವಾ ಈ ಮಂತ್ ಎಂಡ್ ಒಳಗಡೆಗೆ ಎಂಗೇಜ್ಮೆಂಟ್ ಅಥವಾ ಮದುವೆ ಫಿಕ್ಸ್ ಆಗಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ಇಲ್ಲಿ ಕೆಲವೊಬ್ರಿಗೆ ಇನ್ನೊಂದಷ್ಟು ಜನಕ್ಕೆ ಪರಿಸ್ಥಿತಿ ಒಂದು ಕಾರಣ ಆದ್ರೆ, ಇನ್ನೊಂದು ಪರಿಸ್ಥಿತಿ ಅವರಿಗೆ ಇರೋದು ಅಹಂಕಾರ. ಅವರಲ್ಲಿರುವಂತಹ ಅಹಂಕಾರನೇ ಜಾಸ್ತಿ ಇದೆ ಇಲ್ಲಿ. ನಾನ್ ಯಾಕೆ ಸೋಲ್ಬೇಕು ಅನ್ನುವಂಥದ್ದು, ನನ್ನ ಪ್ರೀತಿ ಸೋತ್ರು ಪರವಾಗಿಲ್ಲ, ನಾನು ಸೋಲ್ಬಾರ್ದು ಅನ್ನೋಂಥ ಮನೋಭಾವ ನಿಮ್ಮ ವ್ಯಕ್ತಿಗಿರುವಂಥದ್ದು. ಓಕೆ, ಅಷ್ಟು ಅಹಂ. ಸೊ ಅಹಮಿನ ಮಧ್ಯದಲ್ಲೂ ಪ್ರೀತಿಲಿ ಸಿಗಾಕೊಂಡಿದ್ದಾರೆ ಅವರು. ಓಕೆನಾ, ಈ ಮೇಣದ ಹನಿಗಳೇ ಅವರ ಒಂದು ವ್ಯಕ್ತಿತ್ವನ ವಿವರವಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ. ಚಾನಲೈಸ್ ಮೆಸೇಜ್ ಇಲ್ಲಿ ಸರಾಗವಾಗಿ ಬರ್ತಾ ಇದೆ. ಅವರು ನಿಮ್ಮ ಹಳೆಯ ಫೋಟೋಗಳನ್ನ ನೋಡ್ತಾ, ನಿಮ್ಮ ಹಳೆಯ ಚಾಟ್ಸ್ಗಳನ್ನ ನೆನ್ಪು ಮಾಡ್ತಾ, ಚಾಟ್ಸ್ ಅಂದ್ರೆ ತಿನ್ನ ಚಾಟ್ಸ್ ಅಲ್ಲ, ಮೆಸೇಜ್ಗಳು. ಓಕೆ, ವಾಟ್ಸಪ್ ಮೆಸೇಜ್ಗಳು, ನೀವೆಲ್ಲಿ ಮೆಸೇಜ್ ಮಾಡ್ಕೊಂಡಿದ್ದೀರಾ ಆ ಮೆಸೇಜಸ್ಗಳನ್ನೆಲ್ಲ ನೋಡ್ತಾ ಇರುವಂಥದ್ದು, ಪದೇ ಪದೇ ನೋಡ್ತಾ ಇರುವಂಥದ್ದು. ನೀವಿಲ್ಲದಂತಹ ಜೀವನವನ್ನ ಅವರಿಗೆ ಬಣ್ಣವಿಲ್ಲದಂತಹ ಭಾಸ ಆಗ್ತಾ ಇದೆ. ಅಂದ್ರೆ ಬಣ್ಣ ಇಲ್ದಿರುವಂತಹ ಚಿತ್ರ ಅವ್ರ ಲೈಫಲ್ಲಿ. ಓಕೆ, ಸೊ ಆ ಥರದ ಒಂದು ಫೀಲಿಂಗ್ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು ನೋಡೋಣ. ಸಿ ಲೆಟರ್, ಡಿ ಲೆಟರ್, ಆರ್ ಲೆಟರ್, ಎಫ್ ಲೆಟರ್, ಜೆ ಲೆಟರ್, ಟಿ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎ ಲೆಟರ್, ಎಫ್ ಲೆಟರ್ ಬರ್ತಿದೆ, ಎಕ್ಸ್ ಲೆಟರ್ ಬರ್ತಿದೆ. ನೀವು ಎಕ್ಸ್ ಪರ್ಸನ್ ಬಗ್ಗೆನೂ ಈ ರೀಡಿಂಗ್ನ ನೋಡ್ತಾ ಇರಬಹುದು. ಓಕೆ, ವಿ ಲೆಟರ್, ವೈ ಲೆಟರ್, ಯು ಲೆಟರ್, ಓಕೆ, ಆರ್ ಲೆಟರ್ ಬರ್ತಾ ಇದೆ. ಓಕೆ, ನೈಸ್. ಡೇಟ್ ಆಫ್ ಬರ್ತ್ 6/11. ಸೊ 11 ನಂಬರ್ ಇಲ್ಲಿ ಅತಿಯಾಗಿ ನೋಡ್ತಾ ಇದ್ದೀರಾ. 11 ನಂಬರ್ ನೋಡಿದ್ರಿ ಅಂದ ತಕ್ಷಣ ಈ ರಿಲೇಶನ್ಶಿಪ್ ಅಲ್ಲೇ ಸರಿಯಾಗಬೇಕು ಅಂತ ಅಲ್ಲ, ನಿಮಗೊಂದು ಅಪಾರ್ಚುನಿಟಿ ಕೂಡ ಬರ್ತಿದೆ ಅನ್ನೋದು ರೀಸನ್ ಆಗಿರುತ್ತೆ. ಓಕೆ, 9-6 ಅವರ್ಸ್ ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. 1 ಮಿನಿಟ್ ನೋಡ್ಬೋದು. 6 ಅದು ರಿವರ್ಸ್ ಆಗಿ ಬಂದಿದೆ. ಓಕೆ, 9. ನೀವಿಲ್ಲಿ ರೀಸೆಂಟಾಗಿ ಕಾಮನ ಬಿಲ್ಲು ನೋಡಿರಬಹುದು ಅಥವಾ ನೋಡ್ತೀರಾ, ಆ ಥರ ಎನರ್ಜಿನೂ ಬರ್ತಿದೆ. 18, 21, 23, 9, 6 ಮತ್ತೆ ರಿಪೀಟ್ 9 ಬರ್ತಿದೆ. 6 ಇನ್ನೂ ರಿಪೀಟ್ ಆಗಿ 6 ಬರ್ತಾ ಇದೆ. 16, 3, 4, 7. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನ ಈ ಕಡೆ ಇಡೋಣ. ಸೊ ಆಗ ಈ ಕಡೆ ಇದನ್ನ ಇಡಬಹುದು. ರೈಟ್. ಸೊ ತುಂಬ ಜನ ನಿಮ್ಮ ಪಾಸಿಟಿವ್ ವ್ಯೂಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಚೇಂಜಸ್ ಕೂಡ ಆಗಿದೆ ಅಂತ, ಅದಕ್ಕೂ ಹೆಚ್ಚಾಗಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಆಗಿ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅದು ನನಗೆ ಇಂಪಾರ್ಟೆಂಟ್. ಓಕೆನಾ, ಲಾಟ್ಸ್ ಆಫ್ ಲವ್ ನಿಮಗೆ. ಓಕೆನಾ, ಎಸ್, ಪಾಸಿಟಿವ್ ಆಗಿರಿ. ಲೈಫಲ್ಲಿ ಏನೇ ಬಂದರೂ ಏನೇ ಹೋದರೂ ಪಾಸಿಟಿವ್ ಆಗಿರೋದನ್ನ ಬಿಡಬಾರ್ದು. ಓಕೆ, ರೈಟ್. ಚೆಕ್ ಮಾಡೋಣ ಏನಿದೆ ಟ್ಯಾರೋ ರೀಡಿಂಗಿಂದ ಏನು ಬರುತ್ತೆ ಎನರ್ಜಿ. ದ ಎಂಪರರ್ ಬರ್ತಿದೆ, ಕಿಂಗ್ ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್, 2 ಆಫ್ ಕಪ್ಸ್, ಪೆಂಟಿಕಲ್ ಬಂದಿದೆ, 2 ಆಫ್ ಪೆಂಟಿಕಲ್ ಬಂದಿದೆ, 2 ಆಫ್ ಕಪ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ ಬರ್ತಿದೆ. ದುಡ್ಡಿನ ಸಹಾಯ ಜಾಸ್ತಿ ಮಾಡಿದ್ದೀರಲ್ಲ ಅವರಿಗೆ. ಕಿಂಗ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್, ದ ಲವರ್ಸ್ ಕಾರ್ಡ್. ಕೊನೆಗೂ ಬಂತು ನಿಮ್ಮ ಕಾರ್ಡ್. ಬಾಟಮ್ ಆಫ್ ದ ಕಾರ್ಡ್ ನೋಡ್ಬೋದು, ದ ಚಾರಿಯೇಟ್ ಬರ್ತಾ ಇದೆ. ಕ್ಯಾಸ್ಟ್ ಇಶ್ಯೂಸ್ ತುಂಬಾನೇ ಇದೆ ಇಲ್ಲಿ. ಜಾತಿ ಬೇರೆ, ಭಾಷೆ ಬೇರೆ, ವರ್ಣ ಕಲರ್ ಬೇರೆ ನಿಮ್ಮಿಬ್ಬರದ್ದು. ಏಜ್ ಕೂಡ ನಿಮ್ಗಿಂತ ಅವ್ರು ಚಿಕ್ಕವರಿದ್ದಾರೆ. ಇಲ್ಲಿ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು. ಒಬ್ರು ತುಂಬಾ ದೊಡ್ಡವರು, ತುಂಬಾ ಚಿಕ್ಕವರು. ಹುಡುಗನ್ಕಿಂತ ಹುಡುಗಿ ಚಿಕ್ಕೋಳಿರೋ ಥರ ಕಾಣಿಸ್ತಾ ಇದೆ. ಇನ್ನೂ ಎನರ್ಜಿಯಲ್ಲಿ 10 ಇಯರ್ಸ್, 18 ಇಯರ್ಸ್, 15 ಇಯರ್ಸ್ ಇಬ್ರು ಮಧ್ಯ ಗ್ಯಾಪ್ ಇರುವಂಥದ್ದು ಏಜಲ್ಲಿ.
ಓಕೆ. ಟೂ ಆಫ್ ಪೆಂಟಿಕಲ್, ಟೂ ಆಫ್ ಕಪ್ಸ್ ಎನರ್ಜಿಲಿ ಅವರ ಭಾವನೆಗಳನ್ನೆಲ್ಲ ಮರೆಮಾಚ್ತಾ ಇದ್ದಾರೆ. ದ ಲವರ್ಸ್ ಕಾರ್ಡ್ ಎನರ್ಜಿ ಕೂಡ ಬರ್ತಿದೆ. ಅವರ ಭಾವನೆಗಳನ್ನೆಲ್ಲದೂ ಕೂಡ ಮರೆ ಮಾಡ್ತಿರುವಂತಹ ಎನರ್ಜಿ ಇದೆ. ಅವ್ರಿಗೆ ನಿಮ್ಮ ಮೇಲೆ ಅಪಾರವಾಗಿರುವಂಥ ಪ್ರೀತಿ ಇದೆ. ಬಟ್ ಪ್ರೀತಿ ಇದ್ರೂ ಕೂಡ ಅವ್ರಿಗಿಲ್ಲಿ ಏನು ಈ ಪ್ರೀತಿನ ಮುಂದುವರ್ಸೋದಿಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಇಬ್ರು ಮಧ್ಯೆ ಗಲಾಟೆಗಳು, ಮನಸ್ತಾಪಗಳು ಜಾಸ್ತಿ ಇದೆ. ಅದಕ್ಕೂ ಮುಂಚೆ ಇಲ್ಲಿ ಇಬ್ರಲ್ಲೂ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಯಾವ ವಿಷಯದಲ್ಲಿ? ಪ್ರೀತಿ ಹೊಂದಾಣಿಕೆ ಅಲ್ಲ, ಜಾತಿ, ಭಾಷೆ, ವರ್ಣ, ಏಜ್, ಕೆಲಸ, ಆಸ್ತಿ, ಅಂತಸ್ತು ಎಲ್ಲ ನೋಡ್ತಾ ಇದೆಲ್ಲ ಹೊಂದಾಣಿಕೆ ಇಲ್ದಿರೋ ಕಾರಣ ಇಲ್ಲಿ ಪ್ರೀತಿ ಇದೆ, ಅದನ್ನ ಹೊರ ಹಾಕೋದಿಕ್ಕೆ ಭಯ ಪಡ್ತಾ ಇದ್ದಾರೆ. ಅದನ್ನೇನು ಮಾಡೋದಿಕ್ಕೆ ಆಗಲ್ವಲ್ಲ ಅನ್ನುವಂಥ ಭಯ ಇದೆ. ನಿಮ್ಮ ನೆನಪುಗಳವರಿಗೆ ರಾತ್ರಿ ಹೊತ್ತಲ್ಲಿ ನಿದ್ರೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಮುಂದೇನಾಗ್ಬಿಡತ್ತೆ, ಮುಂದೇನ್ ಮಾಡ್ಲಿ, ಮುಂದೆ ಹೇಗೆ, ಎಲ್ಲ ಯೋಚನೆಗಳವರಿಗೆ ಜಾಸ್ತಿಯಾಗಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಬಹುದು ದ ಲವರ್ಸ್ ಕಾರ್ಡ್. ನಿಮ್ಮ ಜೊತೆಗೆ, ನಿಮ್ಮ ಒಟ್ಟಿಗೆ ಕಳೆದಂತಹ ಆ ಸುಂದರವಾಗಿರುವಂತಹ ಕ್ಷಣಗಳು, ಆ ಹರಟೆ ಆಗಿರಬಹುದು, ಆ ಸಣ್ಣ ಪುಟ್ಟ ಜಗಳಗಳಾಗಿರಬಹುದು, ಅವರಿಗೆ ಪದೇ ಪದೇ ನೆನಪಾಗ್ತಾ ಇರುವಂತದ್ದು. ಅವ್ರು ನಿಮ್ಮನ್ನ ಒಂದು ಸೋಲ್ಮೇಟ್ ತರ ಅವ್ರ ಭಾವನೆ ಪಡ್ಕೊಂಡಿದ್ರು, ಅಂದ್ರೆ ಭಾವಿಸ್ತಾ ಇದ್ರು ನಿಮ್ಮನ್ನ ಸೋಲ್ಮೇಟ್ ಅಂತ ಅನ್ಕೊಂಡು. ಅಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದವ್ರು ಅಷ್ಟೇ, ನೀವು ಎಲ್ಲೊಂದ್ ಕಡೆ ನಿಮ್ಮ ಪರ್ಸನ್ ನ ಇವರೇ ನನ್ನ ಸೋಲ್ಮೇಟ್ ಅಂತ ಅನ್ಕೊಂಡಿದ್ರಿ. ಬಟ್ ಎಲ್ಲೊಂದ್ ಕಡೆ ಅವ್ರು ನಿಮಗೆ ಟಾಕ್ಸಿಕ್ ತರ ಸೋಲ್ಮೇಟ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನ ಟಾಕ್ಸಿಕ್ ತರ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ರು, ಟಾಕ್ಸಿಕ್ ತರ ನಿಮ್ಮ ಪರ್ಸನ್ ಆಗಿದ್ರು. ಇಲ್ಲಿ ತುಂಬಾ ಪಾಸಿಟಿವ್ ಆಗೂ ಎನರ್ಜಿ ಬರ್ತಿದೆ, ನೆಗೆಟಿವ್ ಆಗೂ ಎನರ್ಜಿ ಬರ್ತಿದೆ. ಯಾಕಂದ್ರೆ ನಿಮ್ಗೆ ಇಲ್ಲಿ ಎರಡೂ ತರದ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಪರ್ಸನ್ ಇಂದ ನೀವು ಮಾಡಿದೀರಾ ಕೆಲವೊಬ್ರು. ಓಕೆ, ಈ ಕಡೆ ತುಂಬಾ ಪ್ರೀತಿನೂ ಕೊಟ್ಟಿದ್ದಾರೆ, ಈ ಕಡೆ ತುಂಬಾ ನಿಮಗೆ ಟಾರ್ಚರ್ ಕೊಟ್ಟಿದ್ದಾರೆ, ಎರಡೂ ಮಾಡಿದ್ದಾರೆ ಅವ್ರು ಇಲ್ಲಿ. ಸೊ ಆ ತರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಇನ್ನೂ ವೇಟಿಂಗ್ ಅಲ್ಲಿ ಯಾರಿದ್ದೀರಾ, ನಿಮ್ಮ ಪರ್ಸನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಮದ್ವೆ, ಎಂಗೇಜ್ಮೆಂಟ್ ಏನು ನಿಮ್ಮ ಪರ್ಸನಿಗೆ ಏನೂ ಆಗ್ಲಿಲ್ಲ, ಅವ್ರು ನಿಮ್ಮ ವಿಷಯದಲ್ಲಿ ಏನೋ ಒಂದು ಸಣ್ಣ ಜಗಳದ ಮುಖಾಂತರ, ಬೇರೆಯವ್ರ ಮುಖಾಂತರ ಜಗಳ ಮಾಡ್ಕೊಂಡೆಲ್ಲ ದೂರ ಆಗಿದ್ದೀರಾ ಅಂದ್ರೆ ನಿಮಗೆ ಬರ್ತಿರೋಂಥ ಎನರ್ಜಿ ಇದಾಗಿದೆ. ಒಂದು ಕಾಲದಲ್ಲಿ ನಿಮ್ಮಿಬ್ರ ಮಧ್ಯೆ ಸಂಬಂಧದಲ್ಲಿ ಬಿರುಕು ಮೂಡಿದ್ರೂ ಕೂಡ ಈಗ ಆ ಹಳೆ ಕೋಪವನ್ನೆಲ್ಲ ಕರಗ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಅವ್ರು ಮತ್ತೆ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳುವಂತಹ ಹಂಬಲದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ದ ಲವರ್ಸ್ ಕಾರ್ಡ್ ಎನರ್ಜಿ ಅಂಡ್ ಟೂ ಆಫ್ ಕಪ್ಸ್ ಎನರ್ಜಿ ಇಲ್ಲಿ ತುಂಬಾ ಹೈ ಎನರ್ಜಿ ಬರ್ತಿರುವಂತದ್ದು. ಇಲ್ಲಿ ಶೀಘ್ರದಲ್ಲೇ ಅವರಿಂದ ಒಂದು ಸಣ್ಣ ಮೆಸೇಜ್ ಅಥವಾ ಕರೆ ಕೂಡ ಬರಬಹುದು. ಮತ್ತೆ ಮೊದ್ಲಿನ ತರ ನಾವು ಮಾತಾಡೋಣ, ಮೊದ್ಲಿನ ತರನೇ ನಾವಿರೋಣ, ನಿನ್ನ ಬಿಟ್ಟಿರೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮ ಹತ್ರ ಅವ್ರ ಮನ್ಸು ಬಿಚ್ಚಿ ಮಾತಾಡ್ಬೋದು, ಅವ್ರ ಫೀಲಿಂಗ್ಸ್ ನ ಕೂಡ ಹೇಳ್ಕೊಳ್ಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ತುಂಬಾ ಈಗೋದಲ್ಲಿ ಯಾರು ನಿಮ್ಮ ಪರ್ಸನ್ ಇದ್ದಾರೆ ಅಲ್ವಾ, ಈಗೋ ಇಟ್ಕೊಂಡು ನೋಡ್ಬೋದು, ಕಿಂಗ್ ಆಫ್ ಫ್ಯಾಂಡ್ಸ್, ನನ್ನಿಂದನೇ, ನಾನೇ ದೊಡ್ಡೋನು, ನಂದೇ ಎಲ್ಲ, ನಾನೇ ದೊಡ್ಡೋಳು, ಈ ತರ ಮನ್ಸಲ್ಲಿ ಇಟ್ಕೊಂಡಿದಾರಲ್ವಾ. ನಾನ್ ಯಾಕೆ ಬಗ್ಬೇಕು, ನಾನು ಈ ಪ್ರೀತಿ ವಿಷಯದಲ್ಲಿ ನಾನು ಬಗ್ಬಿಟ್ರೆ, ಸೋತ್ ಬಿಟ್ರೆ ಅವ್ರು ನನ್ನನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ ಅನ್ನೋಂಥ ಮನೋಭಾವನ ಯಾರು ಇಟ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಂಡು ಅವ್ರ ಕೋಪನ ಕಡಿಮೆ ಮಾಡ್ಕೊಂಡು ಅವ್ರ ಅಹಂಕಾರನ ಬದಿಗಿಟ್ಟು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇಲ್ಲಿ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಜೊತೆಗೆ ಒಂದು ಹುಡುಗಿನೂ ಇರ್ತಾಳೆ. ಹುಡುಗ ಆದ್ಮೇಲೆ ಒಂದು ಹುಡುಗಿ ಇರ್ಲೇಬೇಕಲ್ವಾ, ರೈಟ್? ಸೊ ಹಾಗೆ ಗಾಢವಾಗಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ, ಆ ಹುಡುಗ ಹುಡುಗಿ ಇಬ್ರು ಕೂಡ. ಓಕೆನಾ, ನಿಮ್ಮಿಬ್ರು ತರನೇ, ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ತರ ಫೀಲ್ ಮಾಡ್ಕೊಳ್ಳಿ ಹಾಗೇನೆ. ಓಕೆ, ಆದ್ರೆ ಅವ್ರಿಬ್ರು ಮಧ್ಯ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ರು ಬೇರೆ ಬೇರೆ ದೂರ ಆಗ್ತಾರೆ. ಹುಡುಗ ಅನ್ಕೊಂಡ ಅವಳೇ ಫೋನ್ ಮಾಡ್ಲಿ, ನಾನು ಯಾಕೆ ಫೋನ್ ಮಾಡ್ಬೇಕು ಅಂತ. ಹುಡುಗಿ ಅನ್ಕೊಂಡ್ಲು ಅವನಿಗೆ ನನ್ನ ಮೇಲೆ ಕಾಳಜಿ ಇದ್ರೆ ಅವನೇ ಬರ್ತಾನೆ ಅಂತ ಹೇಳ್ಕೊಂಡು ಇಬ್ರು ಅವರಷ್ಟಕ್ಕವ್ರೆ ಈ ತರ ಅನ್ಕೊಂಡು ಕೂತ್ಕೊಂಡ್ರು ಸುಮ್ನೆ. ಓಕೆನಾ, ಕೆಲವೊಂದಷ್ಟು ತಿಂಗಳುಗಳು ಕಳೆದು ಹೋಯ್ತು. ಇಬ್ರು ಒಬ್ರನ್ನೊಬ್ರನ್ನ ಮರೆಯೋದಿಕ್ ಸಾಧ್ಯ ಆಗ್ತಾ ಇಲ್ಲ. ದಟ್ ಈಸ್ ಒನ್ ಸೋಲ್ ಕನೆಕ್ಷನ್ ಅಲ್ವಾ. ಸೊ ಮರೆಯೋದಿಕ್ ಆಗ್ತಾ ಇಲ್ಲ. ಆದ್ರೆ ಒಬ್ಬ ಆ ಹುಡುಗ ಇದ್ನಲ್ವಾ, ಆ ಹುಡುಗನಿಗೆ ಒಬ್ಬ ವೃದ್ಧರು ಸಿಗ್ತಾರೆ. ಅವನಿಗೆ ಸಿಕ್ಕಿದಾಗ ಹೇಳ್ತಾರೆ, ಹಿಂಗೆ ಬುದ್ಧಿಮಾತು ಹೇಳ್ತಾ ಇರ್ಬೇಕಿದ್ರೆ ಹೇಳ್ತಾರೆ, ಜಗತ್ತಿನಲ್ಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ನಿಮಗೂ ಕೂಡ ಅನ್ವಯ ಆಗತ್ತೆ, ಜಗತ್ತಿನಲ್ಲಿ ಅಹಂಕಾರ ಕೋಟಿಗಟ್ಟಲೆ ಇದೆ. ಓಕೆ, ಆದ್ರೆ ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜೀವ ಒಬ್ರೇ ಇರ್ತಾರೆ. ಓಕೆನಾ, ಅಹಂಕಾರ ಗೆದ್ರೆ ಪ್ರೀತಿ ಸೋಲತ್ತೆ, ಪ್ರೀತಿ ಗೆದ್ರೆ ಬದುಕು ಗೆಲ್ಲತ್ತೆ.
ಆ ಹುಡುಗನಿಗೆ ಆ ಮಾತನ್ನು ಕೇಳಿದ ತಕ್ಷಣ ತನ್ನ ಈಗೋ ಎಲ್ಲ ಥಟ್ ಅಂತ ಇಳಿದು ಹೋಗ್ಬಿಡುತ್ತೆ. ಅವಳಿಗೆ ತಕ್ಷಣ ಫೋನ್ ಮಾಡ್ತಾನೆ. ಆ ಕಡೆಯಿಂದ ಆ ಹುಡುಗಿ ಫೋನ್ ಎತ್ತಿ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಅವಳು ಅದನ್ನೇ ಕಾಯ್ತಾ ಇದ್ಲು ಆ ಹುಡುಗಿ, ಅವನಿಂದ ಯಾವಾಗ ಕಾಲ್ ಬರುತ್ತೆ, ಅವ್ನು ಯಾವಾಗ ನಂಗೆ ಮಾತಾಡಿಸ್ತಾನೆ, ಮತ್ತು ಯಾವಾಗ ಈ ರಿಲೇಶನ್ಶಿಪ್ ಸರಿ ಆಗುತ್ತೆ ಅಂತ ಹೇಳಿ ಅವಳು ಕೂಡ ವೇಟಿಂಗಲ್ಲಿ ಇರ್ತಾಳೆ. ಸೊ ಅವ್ನ ಕಾಲ್ ಬಂದ ತಕ್ಷಣ ಜೋರಾಗಿ ಅಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಅವಳು ಅದೇ ಕರೆಗೋಸ್ಕರ ಕಾಯ್ತಾ ಇರ್ತಾಳಲ್ವ. ಎಲ್ಲ ಫೀಲಿಂಗ್ಸ್ ಇಬ್ರು ಕೂಡ ಶೇರ್ ಮಾಡ್ಕೊಳ್ತಾರೆ. ಏನೆಲ್ಲ ಆಯಿತು, ಏನೇನಾಯಿತು ಎಲ್ಲ ಹೇಳ್ಕೊಳ್ತಾರೆ, ಒಂದಾಗ್ತಾರೆ. ಫೈನಲಿ ದಿ ಎಂಡ್ ಈಸ್ ಹ್ಯಾಪಿ ಎಂಡಿಂಗ್. ಓಕೆ, ಅರ್ಥ ಮಾಡ್ಕೊಳ್ಳಿ, ಪ್ರೀತಿಯಲ್ಲಿ ಯಾರು ಮೊದಲು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಆ ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಲ್ವಾ ಅದು ಮುಖ್ಯ. ಪ್ರೀತಿ ಅಂದ್ರೆ ಕೇವಲ ಪ್ರೀತಿ ಅಂದ್ರೆ ಕೇವಲ ಜೊತೆಗಿರೋದು ಮಾತ್ರ ಅಲ್ಲ. ಓಕೆನಾ? ಒಬ್ಬರು ಇಲ್ಲದೆ ಇದ್ರೂ ಕೂಡ ಇನ್ನೊಬ್ರು ಇರಕ್ಕೆ ಆಗಲ್ಲ ಅನ್ನುವಂತಹ ಒಂದು ಆ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾರಲ್ವಾ, ಅದು ನಿಜವಾದ ಪ್ರೀತಿ. ಓಕೆ, ಸೊ ಈ ರೀಡಿಂಗ್ ತುಂಬಾನೇ ಪವರ್ಫುಲ್ ಆಗಿತ್ತು. ಚಾನಲೈಸ್ ಮೆಸೇಜ್ ಆಗಿರೋದ್ರಿಂದ ತುಂಬಾ ಪಾಸಿಟಿವ್ ಆಗು ಬರ್ತಾ ಇತ್ತು, ಕೆಲವೊಬ್ರಿಗೆ ನೆಗೆಟಿವ್ ಆಗು ಬಂದಿದೆ. ಸೊ ಯಾವ್ದು ನಿಮಗೆ ಅನ್ವಯ ಆಯ್ತು ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗಿಗೆ ಪ್ರತಿಯೊಬ್ರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬಿಲೀವ್ ಅಂತ ಹೇಳಿ, ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ನನ್ನ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಬೇಕು. ಎಸ್, ಹಾಗೆ ಇಷ್ಟು ದಿನ ನಿಮ್ಮೆಲ್ಲರಿಗೂ ಕೂಡ ಬರ್ತ್ಡೇ ವಿಶಸ್ನ ಮಾಡ್ತಾ ಇದ್ದೆ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿಬಿಟ್ಟು ಅಲ್ವಾ. ನಾಳೆ ನೀವೆಲ್ಲರೂ ನನಗೆ ವಿಶ್ ಮಾಡ್ತೀರಾ ಹ್ಯಾಪಿ ಬರ್ತ್ಡೇ ಅಂತ. ಓಕೆ, ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಅದೇನೆ. ಸೊ ಸರ್ಪ್ರೈಸ್ ಆಗಿ ನಿಮಗೆ ಹೇಳ್ತಾ ಇರೋದು, ರೈಟ್. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಇವತ್ತು ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮ್ಮೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಎಸ್, ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಆಸೆ, ಪಾಸಿಟಿವ್ ಆಗಿರುವಂತಹ ಎಲ್ಲ ಕನಸುಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿಯವರೆಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಓಕೆ, ಥ್ಯಾಂಕ್ ಯು.